ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಸಾಮಾನ್ಯವಾಗಿ ನಮ್ಮಲ್ಲಿ ಅನೇಕರು ತಮ್ಮ ಆಪ್ತರು ದುಬೈಗೆ ಹೋಗಿ ಬರುತ್ತಿದ್ದಾರೆ, ಅವರಿಗೆ ಅಲ್ಲಿಂದ ಚಿನ್ನ ತೆಗೆದುಕೊಂಡು ಬರಲು ಹೇಳ್ತಾರೆ. ಇದಕ್ಕೆ ಕಾರಣವೇನೆಂದರೆ ಭಾರತಕ್ಕೆ ಹೋಲಿಸಿದರೆ ದುಬೈನಲ್ಲಿ ಸಿಗುವ ಚಿನ್ನ ಶುದ್ಧ ಮತ್ತು ಕಡಿಮೆ ಬೆಲೆಗೆ ಸಿಗುವುದು. ಅದಕ್ಕೆ ಅನಿಸುತ್ತೆ ನೋಡಿ, ಅನೇಕ ಹೂಡಿಕೆದಾರರು ಮತ್ತು ಸ್ಮಗ್ಲರ್ಗಳಿಗೆ ದುಬೈ ನಗರ ಚಿನ್ನದ ನಗರಿ ಆಗಿದೆ. ಇಡೀ ಯುನೈಟೆಡ್ ಅರಬ್ ಎಮಿರೇಟ್ಸ್ ಭಾರತದ ನಂತರ ವಿಶ್ವದ ಎರಡನೇ ಅತಿ ದೊಡ್ಡ ಚಿನ್ನದ ಆಮದುದಾರ ರಾಷ್ಟ್ರವಾಗಿ ಸಹ ಹೊರಹೊಮ್ಮಿದೆ. ದುಬೈ ಚಿನ್ನ ಮತ್ತು ಸರಕು ವಿನಿಮಯ ಕೇಂದ್ರ ಮತ್ತು ನಗರದ ಪ್ರಸಿದ್ಧ ಚಿನ್ನದ ಸೌಕರ್ಯಗಳ ಜಾಗತಿಕ ಚಿನ್ನದ ಮಾರುಕಟ್ಟೆಯಲ್ಲಿ ಚಿನ್ನದ ಶಕ್ತಿಗೆ ಸಾಕ್ಷಿಯಾಗಿ ನಿಂತಿದೆ. ದುಬೈನಲ್ಲಿ ಸಿಗುವ ಚಿನ್ನದ ಹೊಳಪು ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸಿದೆ. ಇದು ಚಿನ್ನದ ಕಳ್ಳ ಸಾಗಣೆದಾರರು ಮತ್ತು ತಮ್ಮ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯಾಗಿ ಮಾಡಿಕೊಳ್ಳುವವರ ನೆಚ್ಚಿನ ತಾಣವಾಗಿ ಸಹ ಹೊರಹೊಮ್ಮಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹಿರಿಯ IPS ಅಧಿಕಾರಿಯ ಮಗಳು ಮತ್ತು ನಟಿ ರನ್ನಾ ರಾವ್ ಅವರು ಮಾರ್ಚ್ 3ರಂದು ದುಬೈನಿಂದ ಹಿಂತಿರುಗುತ್ತಿದ್ದಾಗ ಅವರ ಬ್ಯಾಗಿನಲ್ಲಿ 14.2 kg ಚಿನ್ನ ಪತ್ತೆಯಾಗಿತ್ತು. ಹಾಗಾದರೆ ದುಬೈ ಹೇಗೆ ಚಿನ್ನದ ನಗರಿಯಾಗಿ ಬೆಳೆಯಿತು ಅಂತ ನೋಡೋದಾದರೆ, ಚಿಲ್ಲರೆ ವ್ಯಾಪಾರಿಗಳು, ಹೂಡಿಕೆದಾರರು ಮತ್ತು ಪ್ರವಾಸಿ ಕೇಂದ್ರವಾಗಿರುವಂತಹ ಡೀರಾದಲ್ಲಿರುವಂತಹ ಐಕಾನಿಕ್ ದುಬೈ ಗೋಲ್ಡ್ ಸೌಕ್ 1900ರಲ್ಲಿ ಆರಂಭವಾಗಿತ್ತು. ಇದೊಂದು ಅಸ್ತಿತ್ವಕ್ಕೆ ಬಂದ ನಂತರ ಆರಂಭದಲ್ಲಿ ದುಬೈ ಕ್ರಿಕ್ ಡಡ್ನಲ್ಲಿರುವಂತಹ ಕೆಲವು ಸ್ಥಳೀಯ ಆಭರಣ ವ್ಯಾಪಾರಿಗಳು ಇದನ್ನು ಸ್ಥಾಪಿಸಿದರು. ಈ ಆಭರಣ ವ್ಯಾಪಾರಿಗಳು ಮಸಾಲೆ ಪದಾರ್ಥಗಳನ್ನು ಮಾರುವುದರ ಜೊತೆಗೆ ಅದೇ ಮಾರ್ಗದಲ್ಲಿ ಈ ವ್ಯಾಪಾರವನ್ನು ಕೂಡ ಶುರು ಮಾಡ್ತಾರೆ. 1940ರ ದಶಕದಲ್ಲಿ ಇರಾನಿನ ಮತ್ತು ಭಾರತೀಯ ಉದ್ಯಮಿಗಳು ಹೊಸ ವ್ಯಾಪಾರ ನೀತಿಗಳಿಂದಾಗಿ ಅಂಗಡಿಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದಾಗ ಚಿನ್ನದ ಮಾರುಕಟ್ಟೆ ಅಣಬೆಗಳಂತೆ ಬೆಳೆದವು. ಅದು ಅವರಿಗೆ ಅನುಕೂಲಕರ ವ್ಯಾಪಾರವೂ ಸಹ ಆಗಿ ಬೆಳೀತು. ಅದ್ಯಾಗೂ 1970ರ ದಶಕದ ನಂತರ ತೈಲ ಪತ್ತೆ ಆದಾಗ ಮಾರುಕಟ್ಟೆಯು ದಶಕಗಳ ನಂತರ ಉತ್ಕರ್ಷಗೊಂಡಿತ್ತು. ಇಂದು ಗೋಲ್ಡ್ ಸೌಕ್ ದುಬೈನ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿದೆ. ಇದು 300ಕ್ಕೂ ಹೆಚ್ಚು ಚಿಲ್ಲರೆ ವ್ಯಾಪಾರಿಗಳು, ಹೂಡಿಕೆದಾರರು ಮತ್ತು ಲಕ್ಷಾಂತರ ಪ್ರವಾಸಿಗರನ್ನು ಹೊಂದಿದೆ. ದುಬೈ ಸರ್ಕಾರವು ವರ್ಷಗಳಿಂದ ನಗರದಲ್ಲಿ ಚಿನ್ನದ ವ್ಯಾಪಾರವನ್ನು ಘೋಷಿಸಿದೆ. ಅದೇ ರೀತಿ 2005ರಲ್ಲಿ DGSXನಲ್ಲಿ ಪ್ರಾರಂಭ ಮತ್ತು 2002ರಲ್ಲಿ ದುಬೈ ಮಲ್ಟಿ ಕಮಾಡಿಟೀಸ್ ಸೆಂಟರ್ ಸ್ಥಾಪನೆ ಅಲ್ಲಿನ ಸರ್ಕಾರ ತೆಗೆದುಕೊಂಡ ಪ್ರಮುಖ ಉಪಕ್ರಮಗಳಾಗಿದೆ. ಹಾಗಾದರೆ ನಮ್ಮ ಭಾರತಕ್ಕೆ ಹೋಲಿಸಿದರೆ ದುಬೈನಲ್ಲಿ ಚಿನ್ನ ಯಾಕೆ ಅಗ್ಗಕ್ಕೆ ಸಿಗುತ್ತೆ ಅಂತ ನೋಡೋದಾದರೆ, ದುಬೈಯಲ್ಲಿ ಸಿಗುವ ಚಿನ್ನದ ಮೇಲೆ GST ಮತ್ತು ಸರಕು ತೆರಿಗೆ ವಿಧಿಸದ ಕಾರಣ ದುಬೈನಲ್ಲಿ ಚಿನ್ನ ಅಗ್ಗವಾಗಿದೆ. ಮತ್ತೊಂದೆಡೆ ಭಾರತದಲ್ಲಿ ಚಿನ್ನದ ಮೇಲೆ 3% GST ಇದೆ. ದುಬೈನ ವಿಶ್ವ ದರ್ಜೆಯ ಸಂಸ್ಕರಣಾಗಾರರು ಅಗ್ಗದ ಉತ್ಪಾದನಾ ವೆಚ್ಚದಲ್ಲಿ ಚಿನ್ನವನ್ನು ಸಂಸ್ಕರಿಸುವುದು ಖಚಿತಪಡಿಸುವುದು. ದುಬೈನಲ್ಲಿ ಚಿನ್ನವನ್ನು ಯಾವಾಗಲೂ ತೆರಿಗೆಗಳಿಂದ ವಿನಾಯಿತಿ ನೀಡಲಾಗಿದೆ. ತೆರಿಗೆಗಳಿಂದ ಈ ಹೊರಗೀಡುವಿಕೆಯಿಂದಾಗಿ ದುಬೈನಲ್ಲಿ ಚಿನ್ನದ ಬೆಲೆಗಳು ಯಾವಾಗಲೂ ಕಡಿಮೆ ಆಗಿರ್ತವೆ. GST ಜೊತೆಗೆ ಭಾರತವು ಕಸ್ಟಮ್ನಂತಹ ಚಿನ್ನದ ಮೇಲೆ ಇತರ ತೆರಿಗೆಗಳನ್ನು ವಿಧಿಸುತ್ತದೆ. ಅದರಿಂದ ದುಬೈಗೆ ಹೋಲಿಸಿದರೆ ಭಾರತದಲ್ಲಿ ಚಿನ್ನದ ಬೆಲೆ 10ರಿಂದ 15% ಹೆಚ್ಚಾಗಿದೆ. ಇನ್ನು UAE ಕಳ್ಳ ಸಾಗಣೆ ಕೇಂದ್ರವಾಗಿ ಹೇಗೆ ಮಾರ್ಪಟ್ಟಿತ್ತು ಅಂತ ನೋಡೋದಾದರೆ, ಕಾಲಾಂತರದಲ್ಲಿ UAE ಅದರಲ್ಲಿ ವಿಶೇಷವಾಗಿ ದುಬೈ ಈ ಅಮೂಲ್ಯ ಲೋಹಕ್ಕೆ ಬೆಳೆಯುತ್ತಿರುವಂತಹ ಮಾರುಕಟ್ಟೆಗಳಲ್ಲಿ ಒಂದಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಂಡಿದೆ. ಸಂಸ್ಕರಣಾಗಾರರು ಮತ್ತು ದುಬೈ ಗೋಲ್ಡ್ ಸೌಕ್ UAEಯ ಪ್ರಮುಖ ಚಿನ್ನದ ಕೇಂದ್ರಗಳಲ್ಲಿ ಒಂದಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ವಿಸ್ತರಿಸಿಕೊಂಡಿದೆ ಮತ್ತು ಭದ್ರಪಡಿಸಿಕೊಂಡಿದೆ. ಸ್ಥಳೀಯ ಚಿನ್ನದ ಕೊರತೆಯು UAEಯನ್ನು ವಿವಿಧ ದೇಶಗಳಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಳುವಂತೆ ಒತ್ತಾಯಿಸುತ್ತದೆ ಮತ್ತು ಆಮದುದಾರರು ಸಾಧ್ಯವಿರುವ ಎಲ್ಲ ಮಾರ್ಗಗಳನ್ನು ಆರಿಸಿಕೊಳ್ತಾರೆ. 2019ರಲ್ಲಿ ತೈಲದ ನಂತರ ಚಿನ್ನವು UAEಯ ಅತಿ ದೊಡ್ಡ ರಫ್ತು ಸರಕು ಆಗಿತ್ತು. $17.7 ಬಿಲಿಯನ್ ಮೌಲ್ಯದ ಚಿನ್ನವನ್ನು ರಫ್ತು ಮಾಡಲಾಗಿದೆ. ತೈಲ ನಿಕ್ಷೇಪಗಳು ಕ್ಷೀಣಿಸುತ್ತಿರುವುದರಿಂದ ದುಬೈನಲ್ಲಿ ಚಿನ್ನದ ಪ್ರಾಮುಖ್ಯತೆ ಹೆಚ್ಚುತ್ತಲೇ ಇದೆ. UAE ಮಾರುಕಟ್ಟೆಯಲ್ಲಿ ಚಿನ್ನದ ಈ ಪ್ರಾಬಲ್ಯವು ಸ್ಮಗ್ಲಿಂಗ್ ಮತ್ತು ಹಣ ವರ್ಗಾವಣೆಗೆ ದಾರಿ ಮಾಡಿಕೊಟ್ಟಿತ್ತು. ಹಾಗಾಗಿ ದುಬೈನಲ್ಲಿ ಚಿನ್ನ ಯಾಕೆ ಅಗ್ಗವಾಗಿದೆ, ದುಬೈನಿಂದ ಚಿನ್ನವನ್ನು ಯಾಕೆ ಸ್ಮಗ್ಲಿಂಗ್ ಮಾಡಲಾಗುತ್ತೆ, ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.